ಗಂಗಾಂಬಿಕಾ ದೇವಾಲಯದಲ್ಲಿ ಚಂಡಿಕಾ ಹೋಮ. ಚಿಂತಾಮಣಿ ನಗರದ ಹೊರವಲಯದ ಉಲ್ವಾಡಿ ರಸ್ತೆಯ ಗಂಗಾನಗರದಲ್ಲಿ ನೆಲೆಸಿರುವ ಉದ್ಭವ ಗಂಗಾಂಬಿಕೆ ದೇವಿಯ ಭಕ್ತರ ಬೇಡಿಕೆಗಳನ್ನು ಅನುಗ್ರಹಿಸುವ ದೇವಾಲಯವಾಗಿದ್ದು, ಇಂದು ಪುಟ್ಟ ದೇವಾಲಯವನ್ನು ಭಕ್ತರು ದೊಡ್ಡ ದೇವಾಲಯವಾಗಿ ನಿರ್ಮಾಣ ಮಾಡಿದ್ದು, ಸರಿ ದೇವಾಲಯದಲ್ಲಿ ಕಳೆದ 2 ದಿನಗಳಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇಂದು ಚಂಡಿಕಾ ಹೋಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶನಿವಾರ ಬೆಳಗ್ಗೆ ಮತ್ತು ಭಾನುವಾರ ಮಧ್ಯಾಹ್ನ ದೇವಿ ಆಜ್ಞೆಯಂತೆ ಭಕ್ತ ಜನರ ಶ್ರೇಯಸ್ಸಿಗಾಗಿ ಮಹಾ ನವಚಂಡಿಕಾ ಹೋಮವನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಮಾಂಗಲ್ಯ ಪೂಜೆ, ಮುತ್ತೈದೆಯರ ಹಾಗೂ ಕನ್ಯಾ ಪೂಜೆ ಸಹ ಹಮ್ಮಿಕೊಳ್ಳಲಾಗಿತ್ತು. ಗಂಗಾಂಬ ದೇವಾಲಯಕ್ಕೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಮತದ ಹಾಗೂ ಎಲ್ಲ ತರಹದ ಭಕ್ತರು ಮಂಗಳವಾರ ಮತ್ತು ಶುಕ್ರವಾರ, ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನಗಳಲ್ಲಿ ಬಂದು ಪೂಜಿಸಿ ತಾಯಿಯ ಅನುಗ್ರಹ ಪಡೆದು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡು ಹೋಗುವುದು ವಿಶೇಷ. ಇನ್ನು ನಗರದ ಹೊರವಲಯದ ಉಲ್ವಾಡಿ ರಸ್ತೆಯ ಗಂಗಾನಗರದಲ್ಲಿ ನೆಲೆಸಿರುವ ಉದ್ಭವ ಗಂಗಾಂಬಿಕೆ ದೇವಿಯ ಮೊದಲ ಹುತ್ತದಲ್ಲಿ ನೆಲೆಸಿದ್ದು, ಈ ತಾಯಿ ಬಾಲಗ್ರಹಗಳಿಗೆ ಹುತ್ತವನ್ನು ನಮಿಸಿದರೆ ಸಾಕು ಬಾಲಗ್ರಹ ದೋಷ ಮಕ್ಕಳಿಗೆ ಪರಿಹಾರವಾಗುತ್ತಿದ್ದ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿ ತೊಡಗಿದಾಗ 1985ರಲ್ಲಿ ಹುತ್ತಕ್ಕೆ ಸಣ್ಣದಾದ ಮಂಟಪವನ್ನು ಕಟ್ಟಲಾಗಿತ್ತು. ದಿನಗಳು ಕಳೆದಂತೆ ಭಕ್ತರು ಉದ್ಭವ ಗಂಗಾಂಬಿಕೆ ದೇವಿಗೆ ವಿವಿಧ ಬೇಡಿಕೆಗಳ ಹರಕೆ ಹೊತ್ತುಕೊಂಡಾಗ ಮದುವೆಯಾಗದವರಿಗೆ ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ವಿವಿಧ ರೋಗದ ಬಾಧೆ ನಿವಾರಣೆಗೆ ಜೊತೆಗೆ ವ್ಯಾಪಾರ, ಬೆಳೆ ಬೆಳೆಯಲು, ಕೊಳವೆ ಬಾವಿ ಕೊರೆಯಲು ಅಮ್ಮನವರ ಆಶೀರ್ವಾದ ಪಡೆದು ಮಾಡಿದ್ದರಿಂದ ಯಶಸ್ವಿಯಾಗಿ ಅದೇ ಭಕ್ತರು ದೇವಾಲಯವನ್ನು ಲಕ್ಷಾಂತರ ರುಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡುವಲ್ಲಿ ಸಹ ಯಶಸ್ವಿಯಾಗಿದ್ದರು. ಇನ್ನು 2016ರಲ್ಲಿ ದೇವಿ ರಾಜಣ್ಣನವರಿಗೆ ಕನಸಿನಲ್ಲಿ ಬಂದು ರಾಜಗೋಪುರ ನಿರ್ಮಾಣ ಮಾಡುವಂತೆ ಸೂಚಿಸಿದಾಗ ದೇವಸ್ಥಾನದ ಚಿಕ್ಕದ ರಾಜಗೋಪುರ ಹೇಗೆ ನಿರ್ಮಾಣ ಮಾಡುವುದು ಎಂಬ ಜಿಜ್ಞಾಸೆಯಲ್ಲಿದ್ದಾಗ ಅವ್ರ ಮಾವ ವೆಂಕಟಾಚಲಯ್ಯ ದೇವಾಲಯ ಮುಂಭಾಗ ಜಮೀನನ್ನು ನಿರ್ಮಾಣಕ್ಕೆ ನೀಡುವುದಾಗಿ ಒಪ್ಪಿಕೊಂಡ ನಂತರ ರಾಜಣ್ಣ ಶೆಟ್ಟಿ, ಗೋಪಿನಾಥ್, ಶಿವಗಣೇಶ ಮತ್ತಿತರರು ಸೇರಿಕೊಂಡು 36 ಅಡಿಗಳ ರಾಜಗೋಪುರ ನಿರ್ಮಾಣ ಮಾಡುವಲ್ಲಿ ಸಹ ಯಶಸ್ವಿಯಾಗಿದ್ದರು.
ವೈಭವವಾಗಿ ಗಂಗಮ್ಮನವರ ಪ್ರತಿಷ್ಠಾಪನೆ ಆಯಿತು. ಆನಂತರ ವಿಗ್ರಹವನ್ನು ಇದು ಮಾಡಿ ಚಪ್ಪಡಿ ಇದು ಮಾಡಿದ್ರು. ನಂತರ 2015ರಲ್ಲಿ ಆಯಮ್ಮನೇ ಬಂದಿದ್ದೆ ಈ ಮುಂದೆ ದೇವಸ್ಥಾನ ಕಟ್ಟು ರಾಜಗೋಪುರ ಕಟ್ಟುವಂಥ ಆಜ್ಞೆ ಆಯಿತು. ಅದರ ಪ್ರಕಾರ 2016ರಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದೇವೆ. 2014ರಿಂದ 5 ವರ್ಷಗಳ ಕಾಲದಲ್ಲಿ ಲಕ್ಷಾಂತರ ಜನ ಬಂದು ದೇವಿ ಆಶೀರ್ವಾದ ಪಡೆದು ಅವರು ಕೋರಿದ್ದೆಲ್ಲ ಆಗ್ತಾ ಇದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಈ ಒಂದು ದಿಸೆಯಲ್ಲಿ ಈ ದೇವಸ್ಥಾನಕ್ಕೆ ಯಾರು ಬಂದು ದೇವಿ ದರ್ಶನ ಮಾಡ್ತಾರೆ ಅವರಿಗೆ ಸಕಲ ಅಭಿಷ್ಟಗಳು ನೆರವೇರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕೆ ಅಂದರೆ ಉದ್ಭವ ಗಂಗಮ್ಮ ಆದ್ದರಿಂದ ಪ್ರತಿಯೊಬ್ಬರ ಕೋರಿಕೆಯನ್ನು ತೀರಿಸ್ತಾಳೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅದೇ ಪ್ರಕಾರವಾಗಿ ಸರ್ವೇ ಜನೋ ಸುಖಿನೋ ಭವಂತು, ಎಲ್ಲರೂ ಬನ್ನಿ ಈ ದೇವಿ ದರ್ಶನ ಮಾಡಿ ಆಶೀರ್ವಾದ ಪಡೆಯಿರಿ ಅಂತ ಸವಿನೀಯವಾಗಿ ಟ್ರಸ್ಟ್ ಪರವಾಗಿ ನಾನು ಕೇಳ್ಕೊಳ್ತೀನಿ.